MES ಮೊದಲಿದ್ದಷ್ಟು ಪ್ರಬಲವಾಗಿಲ್ಲ ಈಗ. ಮೊದಲು 4-5 ಸೀಟು ಅಸೆಂಬ್ಲಿಗೆ ಗೆಲ್ಲೋರು. ಮತ್ತೆ MES ಮಹಾನಗರ ಪಾಲಿಕೆ, ಬೆಳಗಾಂ ಮಹಾನಗರ ಪಾಲಿಕೆಯಲ್ಲಿ ಬಹಳ ವರ್ಷ ಅವರು ರೂಲ್ ಮಾಡಿದ್ರು. ಈಗ ಒಬ್ಬ ಶಾಸಕರು ಕೂಡ ಗೆಲ್ತಿಲ್ಲ. ಮಹಾನಗರ ಪಾಲಿಕೆಯಲ್ಲೂ ಕೂಡ ಹೆಚ್ಚಿನ ಸದಸ್ಯರಿಲ್ಲ. ಅವ್ರ ವೋಟ್ ಬ್ಯಾಂಕ್ ಎಲ್ಲ ಹೋಗ್ಬಿಟ್ಟಿದೆ. ಆದ್ರೂ ಇರ್ತಕ್ಕಂಥ ಕೆಲವರು ಈ ತರದ್ದೆಲ್ಲ ಮಾಡ್ತಾ ಇರ್ತಾರೆ. ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆಯವರು ಸ್ವಲ್ಪ ಕಠಿಣ ಕ್ರಮ ತಗೋಬೇಕಷ್ಟೇ. ಅವ್ರು ಮಾಡಿದಂತ ಇಂತರ ಗುಂಡಾಗಿರಿ ಮಾಡಿದಾಗ ಕಠಿಣ ಕ್ರಮ ತಗೊಂಡ್ರೆ ಸಹಜವಾಗಿ ಹದ್ದೋಬಸ್ತು ಬಂದೇ ಬರುತ್ತೆ. ಅದು ನಮ್ಮ ಗೃಹ ಮಂತ್ರಿಗಳು ಆ ಕೆಲಸವನ್ನ ಮಾಡ್ತಾರೆ. ನಾನು ಮನವಿ ಮಾಡಿದ್ದೀನಿ. ಗೃಹ ಮಂತ್ರಿಗಳು ಈಗಾಗಲೇ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ವಾಯುವ್ಯ ನಿಗಮಕ್ಕೆ ಅಧ್ಯಕ್ಷರು ರಾಜೀವ್ ಕಾಗೆ ಅವರು ಆಗ ಭಾಗದವರು ಅವರು ಆ ಘಟನೆ ಖಂಡಿಸಿಲ್ಲ ಅಂತ ಹೇಳಿ ಒಂದಿಷ್ಟು ಆಕ್ಷೇಪಗಳಿದೆ ಸರ್. ಅಂದ್ರೆ ಇಲ್ಲ, ಅವರೇನೋ ಊರಲ್ಲಿ ಇರ್ಲಿಲ್ಲ ಅನ್ಸುತ್ತೆ. ಪರಿಸ್ಥಿತಿ ಹೇಗಿದೆ ಸರ್ ಈಗ? ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವರ ಆರೋಗ್ಯ ಸರಿ ಇರಲಿಲ್ಲ ಅಂತ ನಾನು ಮೀಟ್ ಮಾಡಕ್ ಹೋದಾಗ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ರು. ಮತ್ತೆ ಆವತ್ತೇ ಅವರು ಘಟನೆ ಆಗಿದ್ದ ದಿವಸನೇ ಪೋಕ್ಸೋ ಕೇಸು ಯಾವುದೇ ಕಾರಣಕ್ಕೂ ರಿಜಿಸ್ಟ್ರೇಷನ್ ಮಾಡಬಾರ್ದು, ಇದು ಸುಳ್ಳು ಅಂತ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅವರು. ಆದ್ರೂ ಕೂಡ ಅದನ್ನ ಮಾಡಿದ್ರು. ಪರಿಸ್ಥಿತಿ ಹೇಗಿದೆ ಸರ್ ಈಗ? ನಾರ್ಮಲ್ ಆಗಿದೆ. ಇಲ್ಲೇನಾಗಿತ್ತಂದ್ರೆ ಸಂಘಟನೆಗಳು ಕೆಲವರು ಪ್ರೊಟೆಸ್ಟ್ ಮಾಡ್ತಾರಲ್ಲ, ಆ ಕಡೆ ಸಂಘಟನೆಗಳು ನಮ್ಮ ಕಡೆ ಸಂಘಟನೆಗಳು ಪ್ರೊಟೆಸ್ಟ್ ಮಾಡ್ತಾರೆ. ಆದ್ರೆ ನಾವು ಮಾಧ್ಯಮದಲ್ಲಿ ಇಲ್ಲಿ ನೋಡ್ಕೊಂಡಷ್ಟು ಅಲ್ಲಿ ಇರುವಂತದ್ದು ಏನೂ ಇಲ್ಲ. ಈಗ ನಾನು ಮಾತ್ರ ಹೇಳಿದ್ನಲ್ಲ, ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿಗೂ ಹೇಳಿದ್ದಾರೆ, DG IG ಅವರಿಗೂ ಕೂಡ ಹೇಳಿದ್ದಾರೆ. ಅವರು ಅವ್ರ ಹತ್ರ ಮಾತಾಡ್ತಾರೆ. ಅವ್ರ ಬಸ್ಸಸ್ಗೆ ನಾವು ಪ್ರೊಟೆಕ್ಷನ್ ಕೊಡಬೇಕು, ನಮ್ಮ ಬಸ್ಸಸ್ಗೆ ಅವ್ರು ಪ್ರೊಟೆಕ್ಷನ್ ಕೊಟ್ರೆ ಪ್ರಾರಂಭ ಆಗತ್ತೆ ಬೇಗ. ನೋಡ, ಅವ್ರು ಮಾತಾಡ್ತಾರೆ. ಮಾತಾಡಾದ್ಮೇಲೆ ಗೊತ್ತಾಗುತ್ತೆ. ಅಲ್ಲ, ಈಗಿಲ್ಲ, ಏನ್ ಸಂಜೆ ಇನ್ನು ಟೈಮ್ ಇದೆ ಅಲ್ಲ, ಬೇಕಾದಷ್ಟು. ಅಷ್ಟೊತ್ತಿಗೆ ಎಲ್ಲರ ಹತ್ರ ಮಾತಾಡ್ತಾರೆ. ಸರ್, ಈಗ DK ಅವರು ನಿನ್ನೆ ಮಾತಾಡುವಾಗ ಮುಂದಿನ ಎಲ್ಲಾ ಚುನಾವಣೆಗಳು ನನ್ನ ನೇತೃತ್ವದಲ್ಲೇ ನಡೆಯೋದು ಅಂತ ಹೇಳಿದ್ರು ಸರ್. ಈಗ ನಾನು ಬಂದಿದ್ದೇನಕ್ಕೆ, ಬೆಳಗಾಂದು ನಿಮ್ ಬ್ರೀಫ್ ಮಾಡೋಣ ಅಂತ. ನೀವು ಶಿವಕುಮಾರ್ ಅವ್ರ ವಿಚಾರ ಶಿವಕುಮಾರ್ ಅವ್ರ ಹತ್ರ ಕೇಳ್ಕೊಳ್ಳಿ. ಇಲ್ಲ, ಆಗ್ಬೋದು ಇವತ್ತ. ಅವರಿಬ್ರು ಮಾತಾಡ್ತಾರೆ ಅವ್ರ ಹತ್ರ. ಅವ್ರಿಗೂ ತೊಂದರೆ ಆಗತ್ತಲ್ಲ, ಅವ್ರ ಜನಕ್ಕೂ ತೊಂದರೆ, ನಮ್ ಜನಕ್ಕೂ ತೊಂದರೆ. ಕರೆಕ್ಟ್ ಆಗಿ ಇಲ್ಲ, ನಮ್ದೇನಂದ್ರೆ ಅವ್ರ ಈಗ ಒಂದು